ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರು. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕಲಬುರಗಿ ಜಿಲ್ಲೆಯ ಕಾಳಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 16 ಮಾರ್ಚ್ 2026 ರಂದು ಟೆಂಗ್ಲಿ ಗ್ರಾಮದಲ್ಲಿ ಮನೆ ಬಾಗಿಲನ್ನು ಲಾಕ್ ಮುರಿದು ಅಲ್ಮಾರಿಯಲ್ಲಿ ಇಟ್ಟಿರುವಂತಹ ಬಂಗಾರು ಮತ್ತು ಬೆಳ್ಳಿ ಸಾಮಾನುಗಳನ್ನು ಮತ್ತು ಸ್ವಲ್ಪ ನಗದು ಹಣವನ್ನು ಕಳ್ಳತನ ಮಾಡಿರ್ತಾರೆ. ಈ ಕಳ್ಳತನದ ಬಗ್ಗೆ ಶ್ರೀಮತಿ ಕಸ್ತೂರಿಬಾಯಿ ಗಂಡ ಸಾಬಣ್ಣ ಗುಡ್ಡಾಚಾರಿ ಅಂತ ಟೆಂಗ್ಲಿ ಗ್ರಾಮ ಇವರು ದೂರನ್ನು ನೀಡಿರ್ತಾರೆ. ಈ ದೂರನ್ನು ಸ್ವೀಕರಿಸಿಕೊಂಡು ನಾವು ಕಾಳಗಿ ಪೊಲೀಸ್ ಸ್ಟೇಷನಲ್ಲಿ 18/2026 ಕಳ್ಳತನ ಪ್ರಕರಣವನ್ನು ರಿಜಿಸ್ಟರ್ ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿದ್ದು ಇರುತ್ತದೆ. ಈ ಕಳ್ಳತನ ಪತ್ತೆ ಹಚ್ಚಲಿಕ್ಕೆ ಮತ್ತು ಈ ಹಿಂದೆ ಆಗಿರುವಂಥ ಬೇರೆ ಬೇರೆ ಕಳ್ಳತನಗಳನ್ನು ಪತ್ತೆ ಹಚ್ಚಲಿಕ್ಕೆ ಶ್ರೀ ಶಂಕರಗೌಡ ಪಾಟೀಲ್ DYSP ಶಾಬಾದ್ ಅವರ ನೇತೃತ್ವದಲ್ಲಿ CPI ಕಾಳಗಿ, ಜಗದೇವಪ್ಪ ಪಾಲ, ತಿಮ್ಮಯ್ಯ PSI ಕಾಳಗಿ, ಗೌತಮ್ PSI ಮಾಡ್ಬೋಲ್, ಸಿದ್ಲಿಂಗ್ PSI ಕ್ರೈಮ್ ಮಾಡ್ಬೋಲ್ ಮತ್ತು ಇದರ ಈ ಟೀಮಲ್ಲಿ ಸಾಕಷ್ಟು ಸಿಬ್ಬಂದಿ ಆಗಿರುವಂಥ ಶ್ರೀ ಗುಂಡಪ್ಪ ASI, ಉಪಲಪ್ಪ, ಬಾಬು HC, ಆನಂದ್ HC, ಸುರೇಶ್ CPC, ಅರ್ಜುನ್ CPC, ಮಂಜುನಾಥ್ APC, ಬಲರಾಮ್ CHC, ಶ್ರೀ ವೀರಶೆಟ್ಟಿ HC, ಪ್ರೇಮ್ ಕುಮಾರ್ HC, ಗುರುಶಾಂತಪ್ಪ HC, ರುದ್ರಗೌಡ HC, ಸಂತೋಷ್, ಪ್ರಶಾಂತ್ ಮಾಲ್ಗುಂಡ, ರಮೇಶ್, ಅಶೋಕ್, ಸಂಗಣ್ಣ, ಚಂದ್ರಶೇಖರ್, ಅಬ್ದುಲ್ ರೆಹಮಾನ್, ಕೊಟ್ರೇಶ್, ಶಂಕರಣ್ಣ, ರಂಜಿತ್ ನಾಯ್ಕ್, ಪ್ರಶಾಂತ್, ಗಫೂರ್, ಅರುಣ್, ಅಂಬರೀಶ್, ಮೌನೇಶ್, ಸಂಗಮೇಶ್, ಶಿವರಾಜ್ ಇವರಂತ CPC ಇವರೆಲ್ಲ ಸೇರಿಸಿಕೊಂಡು ಡಿಫರೆಂಟ್ 3 to 4 ಟೀಮ್ಸನ್ನು ಅವರು ತಂಡವನ್ನು ರಚಿಸಿದ್ದು ಇರುತ್ತದೆ. ಇದೇ ತಿಂಗಳು ಏಪ್ರಿಲ್ 16 ಇಂದ 18ವರೆಗೆ ಸಂಸತ್ತಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ಒಂದು ವಿಶೇಷವಾದಂತಹ ಸಭೆಯನ್ನು ನಡೆಸಲಿದೆ, ವಿಶೇಷವಾದಂಥ ಅಧಿವೇಶನ ನಡೆಸಲಿದೆ. ಯಾಕೆ ಇದು ನೀವು 2023 ಶುರುವಾದಂತಹ ನಾರಿ ಶಕ್ತಿ ವಂದನ್ ಅಧಿನಿಯಂ ಇವತ್ತ್ಯಾಕೆ ಇನ್ನೊಂದು ಬಾರಿ ನಾವು ವಿಶೇಷವಾಗಿ ಸೇರ್ತಾ ಇದ್ದೀವಿ ಅನ್ನೋದಕ್ಕೆ ನಾವು ಆಶ್ಚರ್ಯಕರವಾದಂಥದ್ದು ಇದು ನಿಜವಾಗ್ಲೂ ಆಗುತ್ತಾ, ಜಾರಿಗೆ ಬರುತ್ತಾ ಅಂತ ಅಂದ್ಕೊಂಡಿರುವಂತಹ ಒಂದು ಕಾಯ್ದೆನ ಇನ್ನೂ ವೇಗವಾಗಿ ಜಾರಿಗೆ ತರೋದಕ್ಕೆ ಒಂದು ಅವಕಾಶ ತಂದುಕೊಟ್ಟಿದ್ದಾರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ನಿಮಗೆಲ್ಲರೂ ಜ್ಞಾಪಿಸಬೇಕಾಗಿಲ್ಲ, 2023 ಐತಿಹಾಸಿಕವಾದಂತಹ ಒಂದು ನಿರ್ಣಯ ತಗೊಂಡಿದ್ದಂತಹ ಮೋದಿ ಸರ್ಕಾರ ಮಹಿಳೆಯರಿಗೆ ತಕ್ಕಬೇಕಾದಂತಹ ಮೀಸಲಾತಿ ಯಾವ ದೇಶದಲ್ಲಿ ಬಹಳಷ್ಟು ನಮಗೆ ಉಪಚಾರ ಮಾಡುವಂತಹ ದೇಶಗಳಲ್ಲಿ ಮಹಿಳಾ ಒಂದು ವೋಟ್ ಮಾಡೋದಕ್ಕೆ ಅವರಿಗೆ ಅವಕಾಶ ಇರ್ತಿರ್ಲಿಲ್ಲ. ಆದರೆ ನಮ್ಮ ದೇಶದಲ್ಲಿ 1947 ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂದರೆ ಎಲ್ಲರಿಗೂ ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ಯಾವುದೇ ಜಾತಿ ನೋಡದೆ ವೋಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ದೇಶದಲ್ಲಿ ಸ್ವಾತಂತ್ರ್ಯ ಬಂದ 70 ವರ್ಷ ಆದ ನಂತರನೂ ಕೂಡ ಬಹಳ ಕಡಿಮೆಯ ರೆಪ್ರೆಸೆಂಟೇಷನ್, 14% ರೆಪ್ರೆಸೆಂಟೇಷನ್ ಮತ್ತು ಅಸೆಂಬ್ಲಿನಲ್ಲಿ ಇನ್ನೂ ಕಡಿಮೆಯಾದ ರೆಪ್ರೆಸೆಂಟೇಷನ್ ಇರುವಂತಹ ಸಂದರ್ಭದಲ್ಲಿ 2023 ನಡೆದಂತಹ ನಿರ್ಣಯ 33% ಮಹಿಳೆಯರಿಗೆ ರಿಸರ್ವೇಷನ್ ಮೀಸಲಾತಿ ಆಗಲೇಬೇಕು ಅಂತ ನಿರ್ಣಯ ಮಾಡಿದಂಥ ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ. ಅದು ಮಾಡಿದಾಗ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಅದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಆಗಿರೋದ್ರಿಂದ 2/3 ಮೆಜಾರಿಟಿಯಿಂದ ಮಾಡಬೇಕಾಗಿತ್ತು. ಹಾಗಾಗಿ ಯಾವ ಪೊಲಿಟಿಕಲ್ ಪಕ್ಷಗಳಿಗೆ ಇಷ್ಟು ವರ್ಷ ಹೊಸದಲ್ಲ, 30 ವರ್ಷದ ಹೋರಾಟ ಇದು, 30 ವರ್ಷದ ಹೋರಾಟ. ಕಾಂಗ್ರೆಸ್ ಅವರು ಹೇಳುವಂಥದ್ದು ರಾಜೀವ್ ಗಾಂಧಿ ಅವರ ಆಲೋಚನೆ, ಆದರೆ ರಾಜೀವ್ ಗಾಂಧಿ
ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.